ನಮಸ್ಕಾರ. ನನ್ನ ಸ್ನೇಹಿತರು, ಪತ್ರಕರ್ತ ಮಿತ್ರರು ಆದಂಥ ಕುಮಾರ್ ಬೇಂದ್ರೆಯವರ ಚಿತ್ರ ಬಂಧಮುಕ್ತ, ಈ ಚಿತ್ರದ ಟ್ರೈಲರನ್ನು ಈಗಷ್ಟೇ ಬಿಡುಗಡೆ ಮಾಡಿದೆ. ಕುಮಾರ್ ಬೇಂದ್ರೆಯವರು ಅದರ ನಿರ್ದೇಶಕರು, ಶಿವಪುತ್ರಪ್ಪನವರು ಅದರ ನಿರ್ಮಾಪಕರು. ಈ ಸಿನಿಮಾದ ಬಗ್ಗೆ ಒಂದೆರಡು ಸಿನಿಮಾ ನಾನು ನೋಡಿಲ್ಲ, ಆದರೆ ಅದರ ಕಥೆಯ ಕೇಳಿದ್ದೇನೆ, ಅದರ ಸಾರಾಂಶ ಕೇಳಿದ್ದೀನಿ, ಅದರ ಟೀಸರ್ನ ಕೆಲವು ವಿವರಗಳನ್ನು ನೋಡಿದಾಗ ಅನಿಸಿದ್ದೇನು ಅಂತಂದರೆ, ಇದೊಂದು ಆರೋಗ್ಯಕರವಾದಂತಹ ಒಂದು ಮೆಸೇಜನ್ನು, ಸಂದೇಶವನ್ನು ಕೊಡುವ ಒಂದು ಚಿತ್ರ ಇದು ಅಂತ ಹೇಳಿ ಅಂತ. ಯಾಕೆಂತಂದರೆ ಈ ಕಥಾ ವಸ್ತುವಿನಲ್ಲಿ ಒಂದು ಹೆಣ್ಣು ಹೇಗೆ ತನ್ನ ಶಕ್ತಿಯನ್ನು ಬಳಸ್ಕೊಂಡು ಗಟ್ಟಿತನವನ್ನು ತೋರ್ತಾ ಒಂದು ಸಮಾಜಕ್ಕೊಂದು ಮಾದರಿ ಆಗಬಲ್ಲದು ಅನ್ನೋದನ್ನು ಈ ಸಿನಿಮಾ ಸಾದರಪಡಿಸುತ್ತೆ. ಇಂತಹ ಸಿನಿಮಾಗಳು ಇವತ್ತು ತೀರಾ ಅಗತ್ಯ ಕನ್ನಡ ಸಮುದಾಯಕ್ಕೆ, ಕರ್ನಾಟಕದ ಸಮುದಾಯಕ್ಕೆ. ನಮ್ಮ ಕನ್ನಡ ಚಿತ್ರದ ಉದ್ಯಮದಲ್ಲಿ 60, 70, 80ರ ದಶಕದಲ್ಲಿ ಕೆಲವು ರೀತಿಯ ಸಾಮಾಜಿಕ ಚಿತ್ರಗಳು ಒಂದು ಬರ್ತಾಯಿದ್ವಲ್ಲ, ಸದಭಿರುಚಿಯಿಂದ ಕೊಟ್ಟಿದ್ದವು, ಒಳ್ಳೆಯ ಸಂದೇಶವನ್ನು ಕೊಡ್ತಿದ್ದವು, ಕೌಟುಂಬಿಕ ಚಿತ್ರಗಳಾಗಿರ್ತಿದ್ದವು. ಆದರೆ ಇವತ್ತೇನಾಗಿದೆ ಅಂತಂದರೆ, ಆ ಥರದ ಸಿನಿಮಾಗಳು ಹೋಗಿ ಹಿಂಸೆ, ಒಂಥರ ಅನಾವಶ್ಯಕವಾದಂಥ ವೈಭವೋಪೇತ ಸಿನಿಮಾಗಳು, ಯಾರಿಗೂ ಯಾವ ಸಮುದಾಯದ ಯಾವ ವರ್ಗಕ್ಕೂ ಇದಾಗದಂಥ ಕಥೆಯುಳ್ಳಂಥ ಸಿನಿಮಾಗಳು, ಈ ಥರವೇ ವಿಜೃಂಭಿಸುತ್ತಿರೋಂಥ ಈ ಕಾಲದಲ್ಲಿ ಈ ಸಿನಿಮಾ ಭಾಳ ಮುಖ್ಯ ನನಗೆ ಅನಿಸುತ್ತೆ. ಅಂತ ಈ ಸಿನಿಮಾವನ್ನು ನೋಡೋದು, ಅದನ್ನು ಪ್ರೋತ್ಸಾಹಿಸೋದು ಭಾಳ ಮುಖ್ಯ ಅಂತ. ಯಾಕೆಂತಂದರೆ ಆಗಲೇ ಹೇಳಿದಾಗೆ, ನಾವು ಕೆಟ್ಟ ಸಂದೇಶವನ್ನು ಯಾವತ್ತೂ ಕೊಡಬಾರ್ದು. ಸಿನಿಮಾ ನೋಡಿ ಆನಂತರ ಅದರಲ್ಲಿ ಹಿಂಸೆಯನ್ನು, ಅದರಲ್ಲಿ ಇನ್ನೇನೋ ಒಂದು ನಮಗೆ ಅನ್ವಯವೇ ಆಗದಿರುವಂಥ ಮಾದರಿಗಳನ್ನು ಅನ್ವಯಿಸ್ಕೊಂಡು ಹೋಗೋದಿದೆಯಲ್ಲ, ಅದು ಸರಿಯಾದ ಮಾರ್ಗ ಅಲ್ಲ ಅಂತ. ರಿಲೇಟಬಲ್ ಅನ್ನೋ ಶಬ್ದವನ್ನು ನಾನು ಮತ್ತೆ ಮತ್ತೆ ಬಳಸ್ತಾ ಇರ್ತೀನಿ. ನಮ್ಮ ಸುತ್ತಮುತ್ತಲ ಜಗತ್ತಿನಲ್ಲಿ ಆಗ್ತಿರುವಂಥ, ನಮ್ಮ ಮನೆಯಲ್ಲಿ, ನಮ್ಮ ಪಕ್ಕದ ಮನೆಯಲ್ಲಿ ಆಗ್ತಿರುವಂಥ ಸಮಸ್ಯೆಗಳನ್ನು ಕುರಿತು ಮಾತಾಡಿ, ಅಲ್ಲಿ ಆಗ್ತಿರೋ ನ್ಯೂನ್ಯತೆಗಳನ್ನು ತೋರಿಸಿ, ಇಲ್ಲಿ ನೋಡಿ ಹೇಗೆ ಒಂದು ಹೊರ ನಡೆಯುವ, ಬಂಧ ಮುಕ್ತ ಆಗುವ ಒಂದು ಸಾಧ್ಯತೆಯಿಂದ ತೋರಿಸೋದಿದೆಯಲ್ಲ, ದಟ್ಸ್ ವೆರಿ ಇಂಪಾರ್ಟೆಂಟ್ ಅಂತ ಒಂದು ಒಳ್ಳೆಯ ಪ್ರಯತ್ನವನ್ನು ಶಿವಪುತ್ರ ಅವರು ಮತ್ತು ಕುಮಾರ್ ಬೇಂದ್ರೆಯವರು ಮಾಡಿದ್ದಾರೆ. ಇಡೀ ಚಿತ್ರತಂಡ ಮಾಡಿದೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೇನೆ. ದಯವಿಟ್ಟು ಈ ಸಿನಿಮಾ ಸದ್ಯದಲ್ಲೇ ಬಿಡುಗಡೆ ಆಗಲಿದೆ. ದಯವಿಟ್ಟು ತಾವೆಲ್ಲರೂ ಬಂದು ನೋಡಿ, ಕುಟುಂಬ ಸಮೇತ ನೋಡಿ, ಸ್ನೇಹಿತರ ಜೊತೆಗೆ ಬಂದು ನೋಡಿ ಈ ಸಿನಿಮಾವನ್ನು ಉತ್ತೇಜಿಸಿ ಅಂತ ಕೇಳ್ಕೊಳ್ತೇನೆ. ಕನ್ನಡದಲ್ಲಿ ಪುನಃ ಒಳ್ಳೆಯ ಸಿನಿಮಾಗಳ ಒಂದು ಪರಂಪರೆ ಮತ್ತೆ 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 ಅನುಷ್ಠಾನಕ್ಕೆ ಬರಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಇವತ್ತೇನಾಗಿದೆ ಅಂತಂದರೆ, ಕನ್ನಡ ಚಿತ್ರೋದ್ಯಮದಲ್ಲಿ ಈ ಥರ ಸದಭಿರುಚಿಯ ಚಿತ್ರಗಳು, ಯಾವುದು ಸಮಾಜಕ್ಕೆ ಒಳ್ಳೆಯ ಸಂದೇಶಗಳನ್ನು ಕೊಡಬಹುದೋ ಅಂಥ ಸಿನಿಮಾಗಳ ಬಿಡುಗಡೆಯ ಅವಕಾಶವನ್ನೇ ಇವತ್ತು ನಮಗೆ ಸಿಗ್ತಾಯಿಲ್ಲ. ಒಂದು ಕಡೆಯಿಂದ ಥಿಯೇಟರ್ ರಿಲೀಸ್ ಸಾಧ್ಯ ಆಗ್ತಾಯಿಲ್ಲ, ಇನ್ನೊಂದು ಕಡೆಯಿಂದ ಬೇರೆ ಬೇರೆ ಮಾಧ್ಯಮಗಳ ಮೂಲಕ ಪ್ರೇಕ್ಷಕರನ್ನು ತಲುಪೋಕ್ಕಾಗ್ತಾಯಿಲ್ಲ. ಸರ್ಕಾರ ಕೂಡ ಇದರ ಬಗ್ಗೆ ಅಂಥ ಒಂದು ಆಸಕ್ತಿಯನ್ನು ತೋರಿಸ್ತಾ ಇಲ್ಲ ಅನ್ನೋದು ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ. ಆದರೆ ಈ ತರಹದ ಸಿನಿಮಾಗಳು ದೊಡ್ಡ ಪ್ರಮಾಣದಲ್ಲಿ ಬಂದರೆ ಸಮುದಾಯದ ಮೇಲೆ ಎಷ್ಟು ಒಳ್ಳೆಯ ಪರಿಣಾಮ ಬೀರಬಹುದು ಅನ್ನೋದನ್ನು ನಾವು ಯಾರು ಗಮನಿಸ್ತಾ ಇಲ್ಲ. ಇವತ್ತೇನಾಗಿಬಿಟ್ಟಿದೆ ಅಂತಂದರೆ, ಈ ಥರ ಸಿನಿಮಾಗಳಿಗೆ ಮೂಲೆಗುಂಪೆ ಮಾಡಿಬಿಟ್ಟಿದ್ದಾರೆ. ಎಲ್ಲ ತರಹದ ಅವಕಾಶಗಳ ಬಾಗಿಲು ಮುಚ್ಚಾಕ್ಬಿಟ್ಟಿದ್ದಾರೆ. ಬಿಡುಗಡೆ ಆಗದೇ ಇದ್ದರೆ ಅಂಥ ಒಂದು ಸಿನಿಮಾ ಆಗಿದೆ ಅಂತ ಪ್ರೇಕ್ಷಕನಿಗೆ ಗೊತ್ತಾಗೋದಾದ್ರೂ ಹೇಗೆ? ಅವ್ರೇನು ತಿಳ್ಕೊತಾರೆ ಅಂದರೆ, ಕನ್ನಡದಲ್ಲಿ ಒಳ್ಳೆಯ ಸಿನಿಮಾನೇ ಆಗ್ತಾಯಿಲ್ಲ, ಕನ್ನಡದ ಬರೀ ಮಾರಾಮಾರಿ, ಹಿಂಸೆ, ಅದನ್ನು ವೈಭವೀಕರಿಸುವ ಸಿನಿಮಾನೇ ಆಗ್ತಾಯಿದೆ ಅಂತ. ಇಲ್ಲ, ಕನ್ನಡದಲ್ಲಿ ತುಂಬ ಒಳ್ಳೆಯ ಸಿನಿಮಾಗಳು ಆಗ್ತಾಯಿದೆ. ಆದರೆ ಅವುಗಳಿಗೆ ಬಿಡುಗಡೆಯ ಭಾಗ್ಯ ಸಿಕ್ಕಿಲ್ಲ. ಪ್ರೇಕ್ಷಕರಿಗೂ ಮತ್ತು ನಿರ್ದೇಶಕರಿಗೂ, ಸಿನಿಮಾ ತಂಡದವರಿಗೂ ಒಂದು ಸಂಬಂಧ ಏರ್ಪಡಿಸಬೇಕು, ಅದಕ್ಕೆ ಅವಕಾಶ ಆಗ್ತಾಯಿಲ್ಲ. ಹಾಗಾಗಿ ಅದು ಸಿನಿಮಾ ಇಡೀ ಉದ್ಯಮಕ್ಕೆ ಒಂದು ಅಪಾಯಕಾರಿಯಾದಂಥ ಒಂದು ಬೆಳವಣಿಗೆಯನ್ನು ಇಲ್ಲಿ ನೋಡ್ತಾ ಇದ್ದೀವಿ. ಇದೇ ನಾವೊಂದು 20 ವರ್ಷದ ಹಿಂದೆ ಹೋದರೆ ಈ ಥರದ ಒಂದು ವಾತಾವರಣ ಇರಲಿಲ್ಲ.
ದೊಡ್ಡ ದೊಡ್ಡ ವಿತರಕರೇ ಸಣ್ಣ ಸಣ್ಣ ಚಿತ್ರಗಳನ್ನು ವಿತರಣೆ ಮಾಡ್ತಾಯಿದ್ರು. ನೀವು ದೊಡ್ಡ ಬಜೆಟಿನ ಸಿನಿಮಾ ಬೇಕಾದರೆ ಈ ಸಿನಿಮಾವನ್ನು ಬಿಡುಗಡೆ ಮಾಡಿ ಅಂಥೇಳಿ ಹೇಳಿ ಒಂದು ಒಳ್ಳೆಯ ಮಾರ್ಗವನ್ನು ಹಾಕ್ಕೊಟ್ಟಿದ್ದರು. ಇವತ್ತು ಅವೆಲ್ಲವೂ ನಮ್ಮ ಕಣ್ಣಿದ್ರೆ ಇಲ್ಲ ಹೋಗ್ಬಿಟ್ಟಿದೆ. ಹಾಗಾಗಿ ಇದು ನಮ್ಮೆಲ್ಲರ ಕರ್ತವ್ಯ ಕೂಡ ಆಗುತ್ತೆ. ಒಂದು ಒಳ್ಳೆಯ ಸಿನಿಮಾ ಮಾಡಿದರೆ, ಅದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡಿದ್ರೆ, ಒಳ್ಳೆಯ ಸಂದೇಶವನ್ನು ಕೊಡ್ತಾ ಇದ್ದರೆ, ಹಾನಿಕಾರಕವಾದಂಥ ಯಾವುದೇ ಅಂಶ ಸಿನಿಮಾದಲ್ಲಿ ಇಲ್ಲದೇ ಇದ್ದರೆ ಅದನ್ನು ಪ್ರಮೋಟ್ ಮಾಡೋದು ನಮ್ಮ ಕರ್ತವ್ಯ ಅಂತ ತಿಳ್ಕೊಂಡು, ನಾವು ಅಂದರೆ ಪ್ರೇಕ್ಷಕರಷ್ಟೇ ಅಲ್ಲ, ಉದ್ಯಮದವರೂ ಕೂಡ ಅದನ್ನು ತಮ್ಮ ಕರ್ತವ್ಯ ಅಂತ ತಿಳ್ಕೊಂಡು ಕೆಲಸ ಮಾಡಿದರೆ ಕನ್ನಡ ಚಿತ್ರೋದ್ಯಮ ಇನ್ನಷ್ಟು ಎತ್ತರಕ್ಕೆ ಏರುತ್ತೆ ಅಂತ ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ. ನಮಸ್ಕಾರ.